ವೀಕ್ಷಕ ನಮಸ್ಕಾರ. ನಂಜನಗೂಡಲ್ಲಿ ಒಂದು ವಿಶೇಷವಾದಂಥ ಒಂದು ತಿಂಡಿ ಮನೆ ಇದೆ. ಅದು ತಾವು ನೋಡ್ತಾ ಇರ್ಬೋದು. ಈ ಫೋಟೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವರು ಯಾರು ಅಭಿಮಾನಿ ಅಂತ ಕೂಡ. ಒಂದಷ್ಟು ಜನ ಬೆಂಗಳೂರಿಂದ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದೆ ಸರ್ ತಿಂಡಿ? ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಪೈಸಾ ವಸೂಲ್. ಓಕೆ ಪೈಸಾ ವಸೂಲ್. ಯಾಕೆಂದರೆ ನೀವು ಐ ಟಿ ಬಿಟಿಲಿರುವಂಥವ್ರು. ಅಂತ ಇವತ್ತು ನಂಜನಗೂಡಲ್ಲಿ ಬಂದಿದ್ದೀರಾ? ಸ್ವಲ್ಪ ಫುಡ್ಡಿ ಸರ್ ನಾನು ಸ್ವಲ್ಪ. ಓಕೆ ಒಳ್ಳೆ ಟೇಸ್ಟ್. ಓಕೆ ಹೇಗಿದೆ ಸರ್? ಚೆನ್ನಾಗಿದೆ. ಇವತ್ತು ನಂಜನಗೂಡಲ್ಲಿ ಇದ್ದೀರಾ? ಯಾವಾಗ ಬಂದ್ರಿ? ಬೆಳಗ್ಗೆ. ಓಕೆ, ನಂಜನಗೂಡ ದರ್ಶನಕ್ಕೆ ಹೋಗ್ತಾ ಇದ್ದೀರಾ? ದರ್ಶನ ಮುಗಿದಾಯ್ತು. ಓಕೆ, ಮುಗಿಸ್ಕೊಂಡು ತಿಂಡಿ ಮಾಡಕ್ಕೆ ಬಂದಿದ್ದೀರಾ? ಇಲ್ಲಿ ರವಿಯವರು ತುಂಬ ಹಳಬ್ರು. ಒಂದು ನಮ್ಗೆ ಗೊತ್ತಿಲ್ಲ, ಮೊದಲನೇ ಟೈಮ್ ಬಂದಿದ್ದು. ಹೋಟ್ಲಲ್ಲಿ ಹೇಗಿದೆ? ನಾವು ಇಲ್ಲಿ ಗುರು ಸಾರ್ವಭೌಮ ಅಂತ ಅಲ್ಲಿ ಯಾವಾಗ ಅಲ್ಲಿ ಹೋಗ್ತಾ ಇದ್ದಿದ್ದು, ಅವ್ರು ಬಂದ್ ಮಾಡಿದ್ರು, ಬಾಗ್ಲ ಹಾಕಿದ್ರು. ಇವತ್ತಿಗೆ ಬಂದಿದ್ದೀವಿ. ತಿಂಡಿ ಚೆನ್ನಾಗಿದೆ. ಸ್ಯಾಟಿಸ್ಫೈ ಆಯ್ತು ಹಾಗಾದ್ರೆ ನಿಮಗೆ? ಓಕೆ ಸರ್. ಇವತ್ತು ಬೆಂಗಳೂರಿನಲ್ಲಿರುವಂಥ ಒಂದು ಕಾಸ್ಟ್ಲಿ ದುನಿಯಾ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಮೈಸೂರು ಭಾಗಕ್ಕೆ ಬಂದರೆ ಫುಡ್ಡು ತುಂಬ ಚೆನ್ನಾಗಿರುತ್ತೆ, ಕಮ್ಮಿ ರೇಟು, ಮತ್ತು ವಿಶ್ವಾಸನೀಯ ಮಾತುಗಳಾಡಿ ನಿಮಗೆ ಕೊಡುವಂಥದ್ದು. ಏನು ಹೇಳ್ತೀವಿ ಸರ್ ನಮ್ಮ ಮೈಸೂರು ಭಾಗಕ್ಕೆ ಬಂದಿದ್ದೀರ ತಾವು? ಸರ್ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಟೇಸ್ಟ್ ಚೆನ್ನಾಗಿರ್ತದೆ, ತುಂಬ ಟೇಸ್ಟ್ ಆಗಿರ್ತದೆ. ಯಾಕಂದ್ರೆ ಅವ್ರು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಓಕೆ ಇಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ನ್ಯಾಚುರಲ್ ಆಗಿರ್ತದೆ. ಹಾಗಾಗಿ ನಮ್ಗೆ ಸ್ವಲ್ಪ ಹೈಜಿನಿಕ್ ಇಲ್ಲ ಆಗಿ ಅನ್ಕೊಂಡು ಹೋಗ್ತೀವಿ ಅಷ್ಟೇ. ಬಟ್ ಯಾವತ್ತಾಗಲಿ ಊಟಕ್ಕೆ ಮಹತ್ವ ಕೊಡಬೇಕು, ಆಮೇಲೆ ಹೈಜಿನಿಕ್ ಇರೋದು. ಹೈಜಿನಿಕ್ ಇಟ್ಕೊಂಡು ಹೊಟ್ಟೆಗೆ ಊಟ ಇಲ್ಲ ಅಂದ್ಮೇಲೆ ಏನು ಮಾಡೋಣ? ಓಕೆ, ತಮ್ಮ ವೃತ್ತಿ? ಸರ್ ನಾನು ಸೆಲ್ಫ್ ಎಂಪ್ಲಾಯ್ಡು. ಓಕೆ ಒಟ್ಟಲ್ಲಿ ನಂಜನಗೂಡಲ್ಲಿ ಚೆನ್ನಾಗಿದೆ ಸರ್. ಮತ್ತು ಈಗ ಹೊಳೆ ಬಂದಿದೆ, ಏನು ಅನಿಸುತ್ತೆ ನೋಡಿದ್ರಾ? ಹೊಳೆ ಎಲ್ಲ ನೋಡಿದ್ವಿ, ತುಂಬ ಬೋರ್ಗರಿತಾ ಇತ್ತು ಎಲ್ಲ. ಒಳಗಡೆ ಹೋಗಲ್ಲ, ಯಾಕಂದ್ರೆ ಈಜು ಬರಲ್ಲ. ಒಟ್ಟಲ್ಲಿ ಈ ಹೋಟ್ಲಲ್ಲಿ ರವೀಣವ್ರ ಹೋಟ್ಲಲ್ಲಿ ತುಂಬ ತಿಂಡಿ ಚೆನ್ನಾಗಿದೆ. ಓಕೆ, ಒಂದು ಅವ್ರು ಹೇಳಿದ್ರೆ ನೋಡಿ, ತಾವು ತೋರಿಸ್ತಾ ಇದ್ದೀರಿ. ಅಣ್ಣವ್ರು ಕೂಡ ಅವ್ರ ಫೋಟೋ ಇದೆ, ಅಣ್ಣವ್ರ ಫೋಟೋ ಕೂಡ ಇಟ್ಕೊಂಡಿದ್ದಾರೆ. ಅವರು ಸೇವಾ ಮನೋಭಾವನೆ ಇರುವಂಥವ್ರು, ತಾವು ನೋಡ್ತಾ ಇದ್ದೀರಾ. ಒಂದು ಇಲ್ಲಿ RSS ಪ್ರಮುಖರು ಕೂಡ, ಹಾಗೆಯೇ ಭಾಜಪದಲ್ಲಿರುವಂಥ ತುಂಬ ನಿಷ್ಠೆಯ ಕಾರ್ಯಕರ್ತೆಯವರು. ಹಾಗಾಗಿ ಇಲ್ಲಿ ತುಂಬಾ ಕೆಲವರೆಲ್ಲ ಇದಕ್ಕೋಸ್ಕರ ಬರ್ತಾರೆ, ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ ಇಲ್ಲಿ. ಸ್ವಲ್ಪ ಅವರು ಡಿಕಾಕ್ಷನ್ ಮಾಡಿದ್ರು ಒಳ್ಳೆಯದು. ಹಾಗಾಗಿ ಬಾಕಿದೆಲ್ಲ ಚೆನ್ನಾಗಿದೆ. ವೀಕ್ಷಕರು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರು ಬಾಯ್ಸ್ ಕೂಡ ಇದ್ದಾರೆ ಇಲ್ಲಿ. ವಿಶೇಷವಾಗಿ ಬಂದು ತಿಂಡಿ ಮಾಡಿರುವಂಥದ್ದು. ನಾನು ಫಸ್ಟ್ ಟೈಮ್ ಕೂಡ ಇವರು ಹೋಟ್ಲಿಗೆ ಬಂದಿರೋವಂಥದ್ದು. ಎಲ್ಲರಿಗೆ ಸುಮಾರು ಜನ ಹತ್ರ ಕೇಳಿದ್ವಿ, ಲೋಕಾಲಿಟಿಯಲ್ಲಿ ಇಲ್ಲ ಚೆನ್ನಾಗಿದೆ ಹೋಟ್ಲು ಅಂತ ಕೂಡ ಹೇಳಿದ್ರು. ಈ ನಂಜನಗೂಡಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಹಿಂಭಾಗ ಮಾರಿಗುಡಿ ಇದೆ, ಪಕ್ಕದಲ್ಲೇ ಇದೆ ಹೋಟೆಲ್ ರವೀಣ ಅಂತ. ಹಾಗಾಗಿ ತಾಲೂಕು ಕಚೇರಿ, ಏನು ಹಳೆ ತಾಲೂಕು ಕಚೇರಿ ಇದೆಯಲ್ಲ, ಅದು ಎದುರುಗಡೆ ಕೂಡ ಇದೆ. ನೋಡ್ತಾ ಇದ್ದೀನಿ, ನಂಜುಂಡೇಶ್ವರ ಕೃಪೆ ಅಂತ. ತುಂಬ ಚೆನ್ನಾಗಿ ಹೋಟ್ಲು, ತುಂಬ ಪುಟ್ಟದವ್ರು ಚೆನ್ನಾಗಿ ಮಾಡ್ತಾರೆ. ಸರ್ ತಿಂಡಿ ಹೆಂಗೆ ಮಾಡ್ತಾರೆ ಸರ್? ಇದೇ ಊರ ನೀವು? ಹಿಂಗೆ ತಿಂಡಿ ಹೆಂಗೆ ಮಾಡ್ತಾರೆ ರವೀಣ? ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಎಲ್ಲ ಯಾವ ತಿಂಡಿ ತಿಂತೀರಿ ಇಲ್ಲೇ? ಚೆನ್ನಾಗೆಲ್ಲ ಮಾಡ್ತಾರೆ. ಓಕೆ, ಎಷ್ಟು ವರ್ಷದಿಂದ ತಿಂತಾಯಿದ್ದೀರಾ? ಈಗ ಅವರು ಹೋಟ್ಲು ಓಪನ್ ಮಾಡೋದಾಗಿಲ್ಲ, ಇಲ್ಲೇ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮನೆ ಊಟದ ಥರ ಫ್ಯಾಮಿಲಿನೇ ಅಡುಗೆ ಮಾಡ್ತಾರೆ ಇಲ್ಲಿ. ಓಕೆ, ಎಷ್ಟು ವೀಕ್ಷಕರ ತಾವು ನೋಡ್ಬೋದು, ಹೋಟ್ಲು ಪುಟ್ಟದಾಗಿದ್ದು, ತುಂಬ ಊಟ ತುಂಬ ಚೆನ್ನಾಗಿದೆ. ತುಂಬ ದೈವಭಕ್ತರು ರವೀಣವರು.